ನಮಸ್ಕಾರ ಗೆಳೆಯ. ಕರ್ನಾಟಕದ ಶಾಲೆಗಳಲ್ಲಿ ಮತ್ತೆ ಹಿಜಾಬು, ಶನಿವಾರ ಕೇಸರಿ ಶಾಲು ಅಂತ ಹೇಳ್ಬಿಟ್ಟು ಧರ್ಮದ ಕಿತ್ತಾಟ ಶುರುವಾಗಿದೆ. ನಮ್ಮ ಶಾಲಾ ಮಕ್ಳ ಕೈಯಲ್ಲಿ ಇವತ್ತು ಪುಸ್ತಕ ಕೊಡ್ಬೇಕೋ ಇಲ್ಲ ಧರ್ಮದ ಬಾವುಟ ಕೊಡ್ಬೇಕು? ಧರ್ಮ ಬೇಕು, ಹೌದು, ಆದ್ರೆ ಶಾಲೆ ಒಳಗಡೆ ಅಲ್ಲ, ಶಾಲೆಯಿಂದ ಹೊರಗಡೆ. ಶಾಲೆಗೆ ಯಾವುದೇ ಜಾತಿ ಧರ್ಮದ ಮಕ್ಕಳು ಬಂದ್ರು ಕೂಡ ಎಲ್ರು ಸಮಾನ ಅನ್ನೋದಕ್ಕೆ ನಾವು ಯೂನಿಫಾರ್ಮ್ ನ ಜಾರಿಗೆ ತಂದಿರೋದು. ಅದೇ ಯೂನಿಫಾರ್ಮ್ ನ ಬಂಡವಾಳ ಆಗಿ ಮಾಡ್ಕೊಂಡು ನಾನಾ ರಾಜಕೀಯ ಪಾರ್ಟಿಗಳು, ಸಂಘಟನೆಗಳು ವಿದ್ಯಾರ್ಥಿಗಳ ಬದುಕಲ್ಲಿ ಚೆಲ್ಲಾಟ ಆಡೋದಿಕ್ಕೆ ಹೊರಟಿದ್ದಾರೆ. ನಮ್ ಫಸ್ಟ್ ಆಫ್ ಆಲ್ ಕೇಳೋದು ಟೀಚರ್ಸ್ಗಳಿಗೆ, ನಿಮ್ಮ ಶಾಲೆ ಮಕ್ಕಳನ್ನ ಒಳ್ಳೆ ಶಿಕ್ಷಣ ಕೊಟ್ಟು ಅವ್ರನ್ನ ದೇಶದ ಆಸ್ತಿಯನ್ನಾಗಿ ಮಾಡ್ಬೇಕ ಹೊರತು ಅದನ್ನ ಬಿಟ್ಟು ಶಾಲಾ ಮಕ್ಕಳ ತಲೆಯಲ್ಲಿ ಜಾತಿ ಧರ್ಮ ಅನ್ನೋ ವಿಷನ ತುಂಬ ಕೆಲಸನ ಮಾಡಲೇಬೇಡಿ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಶಿಕ್ಷಕರಿಗೆ ಮಹತ್ತರವಾದ ಒಂದು ಸ್ಥಾನ ಇದೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಗುರು ಅಂತ ಹೇಳಿದ್ರೆ ದೇವರಿಗೆ ಹೋಲಿಕೆ ಮಾಡಿದ್ದಾರೆ, ತಂದೆ ತಾಯಿಗೆ ಹೋಲಿಕೆ ಮಾಡಿದ್ದಾರೆ. ಆದ್ರೆ ನೀವು ಇವತ್ತೇನ್ ಮಾಡ್ತಾ ಇದ್ದೀರಾ? ಅದೇ ನಿಮ್ಮ ಶಾಲೆ ಹುಡುಗರಿಗೆ ಜಾತಿ ಧರ್ಮ ಅಂತ ತಲೆಗೆ ತುಂಬಿ ಆ ಒಂದು ಶಿಕ್ಷಕರ ವೃತ್ತಿಗೆ ನೀವು ಮಸಿ ಬೆಳೀತಾ ಇದ್ದೀರಾ. ಇನ್ನು ರಾಜಕೀಯ ವ್ಯಕ್ತಿಗಳು, ನಾಚಿಕೆ ಆಗ್ಬೇಕು ನಿಮಗೆ. ನಿಮ್ಮ ರಾಜಕೀಯ ಜೀವನಕ್ಕೋಸ್ಕರ, ನಿಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ವಿದ್ಯಾರ್ಥಿಗಳ ಬದುಕಲ್ಲಿ ಚೆಲ್ಲಾಟ ಆಡ್ತಾ ಇದ್ದೀರಾ. ನಿಮ್ಮ ತೆವಲಿಗೋಸ್ಕರ ಆ ವಿದ್ಯಾರ್ಥಿ ಜೀವನನೇ ಹಾಳು ಮಾಡೋದಕ್ಕೆ ಹೊರಟಿದ್ದೀರಾ. ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ನಿಮ್ಮ ಗಲೀಜ್ ಪಾಲಿಟಿಕ್ಸಿಂದ ಈ ವಿದ್ಯಾರ್ಥಿಗಳನ್ನ ಸ್ವಲ್ಪ ದೂರ ಇಡಿ. ನಮಗೆ ಬೇಕಾಗಿರೋದು ಧರ್ಮದ ಆಧಾರದ ಮೇಲಿರುವಂಥ ಶಿಕ್ಷಣ ಅಲ್ಲ. ನಾಳೆ ನಮ್ಮ ದೇಶ ರಾಜ್ಯನ ಮುನ್ನಡೆಸೋಕೆ ಬೇಕಾಗಿರೋದು ಜ್ಞಾನ ಉಳ್ಳುವಂಥ ಮಕ್ಕಳು. ಯೂನಿಫಾರ್ಮ್ ಅಂದರೆ ಒಂದು ಸಮಾನತೆ. ಆ ಸಮಾನತೆಯಲ್ಲಿ ಮಕ್ಕಳನ್ನ ಬೆಳೆಯೋಕೆ ದಯವಿಟ್ಟು ಮಕ್ಕಳು ಬಾಳಲ್ಲಿ ಚೆಲ್ಲಾಟ ಆಡೋದನ್ನ ನಿಲ್ಲಿಸಿ. ಈ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ಶಾಲೆಯಲ್ಲಿ ರಾಜಕೀಯ ಬೇಕಾ ಇಲ್ಲ ವಿದ್ಯಾಭ್ಯಾಸ? ಡಿಯರ್ ಸ್ಟೂಡೆಂಟ್, ಯೂನಿಫಾರ್ಮ್ ಫಾರ್ ಇಕ್ವಾಲಿಟಿ, ಎಜುಕೇಶನ್ ಫಾರ್ ಲಿಬರ್ಟಿ. ಫೋಕಸ್ ಆನ್ ಯುವರ್ ಗೋಲ್, ನಾಟ್ ಆನ್ ದೇರ್ ಹೇಟ್. ನಮಸ್ಕಾರ.